ಡಾಕ್ಟರ್, ಈಗ ಎಲ್ರಿಗೂ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಏನು ಅಂತಂದ್ರೆ ಬೇಸಿಗೆಗಾಲ ಬಂದರೆ ಸಾಕು ತಂಪು ಪಾನೀಯಗಳ ಹತ್ರ ಮೊರೆ ಹೋಗುವಂಥದ್ದು ಹೆಚ್ಚಾಗಿರುತ್ತೆ. ಜೊತೆಗೆ ಫ್ರಿಡ್ಜ್ಗಳಲ್ಲಿ ಕೋಲ್ಡ್ ನೀರನ್ನು ಇಟ್ಕೊಂಡು ಕುಡಿಯುವಂಥ ಸಾಧ್ಯತೆ ಇರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದಾ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು, ಅಥವಾ ಈಗ ನಾರ್ಮಲ್ ದಿನಗಳಲ್ಲಾದ್ರೂ ಆಗಿರ್ಬೋದು, ಆದರೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಕುಡಿಯೋದ್ರಿಂದ ಇದೂ ಸಹ ಎಫೆಕ್ಟ್ ಆಗುತ್ತಾ ಆರೋಗ್ಯಕ್ಕೆ ಅಂತ? ಇಲ್ಲ, ಡೆಫಿನೆಟ್ಲಿ ಅಮ್ಮ. ಫ್ರಿಜ್ಜಿನಲ್ಲಿ ಏನಾಗುತ್ತೆ ಗೊತ್ತಮ್ಮ, ಅದನ್ನೊಂದು ತಂಗಳ ಪೆಟ್ಟಿಗೆ ಅಂತೀವಿ ನಾವು. ಅದರೊಳಗೆ ಅನ್ಫಾರ್ಚುನೇಟ್ಲಿ ನೀವು ಫ್ರಿಜ್ನಲ್ಲಿ ಇಟ್ಟಿರೋದ್ರೊಳಗೆ ಸಪೋಸ್ ವೈರಸ್ಸು ಬ್ಯಾಕ್ಟೀರಿಯಾ ಇದ್ರೆ ಮಲ್ಟಿಪ್ಲೈ ಆಗ್ತವೆ. ಅಲ್ಲ, ತಣ್ಣೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಏನಾದರೂ ಡೇಂಜರ್ ಹಂಗೇನಿಲ್ಲ. ಬಟ್ ನಮಗೆ ಪೋರ್ಟಬಲ್ ವಾಟರ್ ಅಂತೀವಿ, ಕುಡಿಯಲಿಕ್ಕೆ ಯೋಗ್ಯವಾದ ನೀರು ಅಂದರೆ ಕಾಯಿಸಿ ಆರಿಸಿದ ನೀರು. ಸೊ ಯಾವಾಗಲೂ ಕೂಡ ಫ್ರಿಜ್ನೊಳಗಿರೋದನ್ನೇ ಇದು ಮಾಡ್ತೀನಿ, ಇಟ್ ಇಸ್ ನಾಟ್ ಅಡ್ವೈಸಬಲ್. ನ್ಯಾಚುರಲ್ ಆಗಿರೋದನ್ನು ಕುಡೀರಿ ಅಂತ ಹೇಳ್ತೀವಿ. ಅದರೊಳಗೆ ಆಹಾರವನ್ನು ಬೇಸಿಗೆಯಲ್ಲಿ ನೀವು ಮಾಡಿ 3 ದಿನ ಫ್ರಿಜ್ಜಲ್ಲಿ ಇಟ್ಟು ತಿರುಗಿ ಬಿಸಿ ಮಾಡಬೇಡಿ, ಅದು ನಾಟ್ ಅಡ್ವೈಸಬಲ್. ಸೊ ಅದು ಒಂದು. ಕಾಯಿಲೆಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್. ಈ ಬೇಸಿಗೆಯಲ್ಲಿ ಕೆಲವು ಕಾಯಿಲೆಗಳಿದ್ದಾವೆ. ಆಮೇಲೆ ಈ ತಂಪು ಪಾನೀಯಗಳು ಹೇಳಿದ್ರಲ್ಲ ನೀವು, ರೋಡ್ ಸೈಡ್ ಕುಡಿತಾರಲ್ಲ, ಸರಿಯಾಗಿ ಪ್ರಿಸರ್ವ್ ಮಾಡಿದರೆ ದಯವಿಟ್ಟು ಅದರೊಳಗೆ ಏರೇಟೆಡ್ ಡ್ರಿಂಕ್ಸು, ಈ ಕೋಲಾ ಇಂಥವೆಲ್ಲ ಕುಡಿತೀರಲ್ಲ, ಅನ್ಯಾಚುರಲ್ ಡ್ರಿಂಕ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನ್ಯಾಚುರಲ್ ಡ್ರಿಂಕ್ಸು ನೀವು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದರೆ ಕುಡೀರಿ. ಬಟ್ ಆ್ಯಕ್ಚುಲಿ ನಾನು ಹೇಳೋದು ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ, ನಿಮಗೆ ಜ್ಯೂಸ್ ಎಷ್ಟು ಇಂಪಾರ್ಟೆಂಟು, ಫೈಬರ್ ಅಷ್ಟೇ ಇಂಪಾರ್ಟೆಂಟು. ದೇವರು ಅಲ್ಲಿ ಕೊಟ್ಟಿದ್ದಾನೆ, ಹಣ್ಣುಗಳನ್ನ ತೊಳೆದು ಕವರ್ಕೊಂಡು ತಿನ್ನಿ. ಆ್ಯಪಲ್ ಆಗಲಿ, ಮ್ಯಾಂಗೋ ಆಗಲಿ, ಇದು ಮ್ಯಾಂಗೋ ಸೀಸನ್. ಮಾವಿನ ಹಣ್ಣನ್ನು ಜ್ಯೂಸ್ ಕುಡಿಯೋದ್ರ ಬದಲು ಹಣ್ಣೇ ತಿನ್ನಿ. ಆ ಫೈಬರ್ ಇರುತ್ತಲ್ಲ, ಅದು ನಿಮ್ಮ ಮೋಷನ್ಗೆ ಭಾಳ ಒಳ್ಳೆಯದು. ತುಂಬ ಜನಕ್ಕೆ ಮಲಬದ್ಧತೆ, ಅದರೊಳಗೆ ಎಲ್ಡರ್ಲಿ ಪೀಪಲ್ಸು ಮೋಷನ್ನೇ ಆಗಲ್ಲ ಡಾಕ್ಟ್ರೇ ಬೇಸಿಗೆ ಒಳಗೆ ಅಂತಾರೆ. ದಯವಿಟ್ಟು ನಿಮಗೆ ಮೋಷನ್ ಆಗಬೇಕಾದ್ರೆ ರಿಕ್ವೈರ್ಮೆಂಟ್, ಜನಗಳು ಒಂದು ತಪ್ಪು ತಿಳುವಳಿಕೆ ಇದೆ. ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅನ್ಕೋತಾರೆ. ಇದು ತಪ್ಪು ಭಾವನೆ ನಿಮ್ಮದು. ನಿಮಗೆ ಮೋಷನ್ನ ಚೆನ್ನಾಗಿ ಆಗಬೇಕು ಅಂದರೆ ನೀವು ತಿನ್ನುವ ಆಹಾರದಲ್ಲಿ ಫೈಬರ್ ಅಂದರೆ ನಾರಿನ ಅಂಶ. ಇವಾಗ ಚೇಪೆ ಹಣ್ಣು ತಿಂತೀರಿ, ಚೇಪೆ ಕಾಯಿ ತಿನ್ನಿ ಅಂತೀನಿ ನಾನು. ಆ ಬೀಜಗಳಿರ್ತಾವಲ್ಲ, ಅದು ಕರಗೋದಿಲ್ಲ, ಅದು ಫೈಬರ್ ಅಂತೀವಿ. ಮೋಷನ್ ಆಗಲಿಕ್ಕೆ ಇವೆಲ್ಲ ಭಾಳ ಇಂಪಾರ್ಟೆಂಟ್. ರಾಗಿ ಮುದ್ದೆನ ಭಾಳ ಜನ ಗಟ್ಟಿ ಮೋಷನ್ ಆಗಲ್ಲ, ಚಪಾತಿನ ಅದು ಹೀಟು, ದಯವಿಟ್ಟು ಇವನ್ನೆಲ್ಲ ಬಿಟ್ಟುಬಿಡಿ. ರಾಗಿ ಮುದ್ದೆ ಒಳಗೆ ಫೈಬರ್ ಇರುತ್ತೆ. ಆದ್ದರಿಂದ ದಯವಿಟ್ಟು ಇಷ್ಟು ದಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿಗಳು, ಇಷ್ಟಾಗಲ್ಲ ಚಪಾತಿ ಇಷ್ಟು ಸೊಪ್ಪು ತರಕಾರಿಗಳು. ಇನ್ನೊಂದು ಭಾಳ ಜನಗಳ ತಪ್ಪು ಕಲ್ಪನೆ, ಕೋಳಿ ತಿಂದರೆ ಹೀಟ್ ಆಗುತ್ತೆ, ಪೈಲ್ಸ್ ಬರುತ್ತೆ, ಮೋಷನ ಬ್ಲಡ್ ಹೋಗುತ್ತೆ, ಎಕ್ಸಸ್ ಆಫ್ ಹೀಟು. ಇವೆಲ್ಲ ನಿಮ್ಮ ಭಾಷೆ, ನಮ್ಮ ಮೆಡಿಕಲ್ನಾಗ ಹಂಗಿಲ್ಲ. ಕೋಳಿಗೂ ಪೋರ್ಕ್ಗೂ ಡಿಫ್ರೆನ್ಸ್ ಇಷ್ಟೇ. ಪೋರ್ಕ್ ಮಟನ್ನಲ್ಲಿ ಫೈಬರ್ ಜಾಸ್ತಿ, ನಿಮಗೆ ಮಲಬದ್ಧತೆ ಆಗಲ್ಲ. ಚಿಕನ್ನಲ್ಲಿ, ಸ್ಕಿನ್ ಔಟ್ ಚಿಕನ್ನಲ್ಲಿ ನಿಮಗೆ ಫೈಬರ್ ಇರಲ್ಲ, ಮಲಬದ್ಧತೆ ಆಗುತ್ತೆ. ನೀವು ಖುಷಿಯಿಂದ ಕೋಳಿ ತಿನ್ನಿ, ಆದರೆ ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಇಂಥವನ್ನೆಲ್ಲ ಭಾಳ ಇಂಪಾರ್ಟೆಂಟು. ದಿನನಿತ್ಯದ ನಮ್ಮ ಆಕ್ಟಿವಿಟೀಸ್ ಇವು. ಸ್ವಲ್ಪ ನಾನೊಬ್ಬ ವೈದ್ಯನಾಗಿ, ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರಾಗಿ, ಪಾಪ ನೀವೆಷ್ಟು ಚೆನ್ನಾಗಿ ಜನರಿಗೋಸ್ಕರವಾಗಿ ನೀವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಅದು ಕರೆಕ್ಟ್ ಸೈಂಟಿಫಿಕ್ ಇನ್ಫಾರ್ಮೇಷನ್. ಹಣ್ಣುಗಳು ತಿನ್ನಬೇಕಾ? ಚುಕ್ಕೆ ಬಾಳೆಹಣ್ಣು ತಿನ್ನಬೇಡಿ, ದ್ವಾರ ಇರೋ ಹಣ್ಣು ತಿನ್ನಿ. ಅಂದರೆ ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಇವರಾಗೆಲ್ಲ ಫೈಬರ್ ಇರುತ್ತೆ. ಆ್ಯಪಲ್ನ ಡಾಕ್ಟ್ರೇ ಅದನ್ನು ವ್ಯಾಕ್ಸ್ ಹಾಕ್ಬಿಟ್ಟಿರ್ತಾರಲ್ಲ, ಚೆನ್ನಾಗಿ ತೊಳೆದು ತಿನ್ನಿ. ಎಲ್ಲ ಹಣ್ಣುಗಳಿಗೂ ಚರ್ಮ ಸುಳಿಬೇಡಿ. ಈ ಜನಗಳು ಇದೊಂದು ಸೌತೆಕಾಯಿಗೂ ಚರ್ಮ ಸುಳಿತಾರೆ, ಏನೋ ಬಾಳೆಹಣ್ಣು ಸುಳಿಬೇಕು. ನಾನು ಒಬ್ಬ ವೆಟರ್ನರಿ ಡಾಕ್ಟ್ರ್ ನೋಡಿದ್ದೀನಿ, ವಾಸ್ ಎ ಗೈನಕಾಲಜಿ. ಬಾಳೆಹಣ್ಣನ್ನು ಅವ್ರು ಹಂಗೆ ಸುಳಿದಿರೇ ತಿನ್ನೋರು. ಅಂದರೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಇದು ಜನಗಳಿಗೆ ಅರಿವು ಇರಬೇಕು. ಅದಕ್ಕೋಸ್ಕರ ದಯವಿಟ್ಟು